ಎಲ್ಲ ವಿದ್ಯಾರ್ಥಿಗಳಿಗೆ ಈ ಸೆಷನ್ಗೆ ಸ್ವಾಗತವನ್ನು ಕೋರ್ತಾ, ಇವತ್ತಿನ ದಿವಸ ನಾವು ಯಾವ ಜಗತ್ತಿನಾಗಿದ್ದೀವಪ್ಪ ಅಂತಂದ್ರೆ ಕಾಂಪಿಟೇಟಿವ್ ವರ್ಲ್ಡ್ ಒಳಗಿದ್ದೀವಿ. ಇವತ್ತು ನಾವು ಒಂದು ಕಣ್ಣು ಮುಚ್ಚಿ ಒಂದು ಕಣ್ಣು ತೆರೆಯೋದ್ರೊಳಗೆ 1,000 ಜನ ನಮ್ಮನ್ನು ಹಿಂದಾಕಿ ಹೋಗ್ತಾರೆ. ಆ ನಿಟ್ಟಿನೊಳಗೆ ಇವತ್ತಿನ ದಿವಸ ನಮ್ಮ ಇಡೀ ಭಾರತದೊಳಗೆ ಬಿಹಾರ ಮತ್ತು ಉತ್ತರ ಪ್ರದೇಶ, ಈ ಉತ್ತರ ಭಾರತದೊಳಗೆ ಅಲ್ಲಿನ ರಾಜ್ಯದ ವಿದ್ಯಾರ್ಥಿಗಳು ಡಿಗ್ರಿ ಮುಗಿದ ತಕ್ಷಣ ಸರ್ಕಾರದ ಉನ್ನತ ಹುದ್ದೆಗಳಲ್ಲಿ ಅವರು ಕಾರ್ಯನಿರ್ವಹಿಸ್ತಾರೆ. ಅವರು IAS ಆಗಿರ್ಬೋದು ಅಥವಾ ಆಯಾ ರಾಜ್ಯದ ಉನ್ನತ ಹಂತದ ಹುದ್ದೆಗಳಾಗಿರ್ಬೋದು. ಕೇವಲ 22-23 ವರ್ಷದೊಳಗೆ ಅವರು ಆ ಗುರಿಯನ್ನು ಮುಟ್ತಾರೆ. ಆದರೆ ನಮ್ಮ ಕರ್ನಾಟಕ ರಾಜ್ಯದೊಳಗೆ ವಿದ್ಯಾರ್ಥಿಗಳಿಗೆ 22-23 ವರ್ಷದೊಳಗೆ ಯಾಕೆ ಉನ್ನತ ಹುದ್ದೆಗಳನ್ನು ತೆಗೆದುಕೊಳ್ಳಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದೊಂದು ಪ್ರಶ್ನೆ ಉದ್ಭವ ಆಕೈತಿ. ಆ ನಿಟ್ಟಿನೊಳಗೆ ಯಾಕೆ ನಮ್ಮ ವಿದ್ಯಾರ್ಥಿಗಳು ಡಿಗ್ರಿ ಮುಗಿದ ತಕ್ಷಣ ಅವರಿಗೆ ಜಾಬ್ ಸಿಗ್ತಾ ಇಲ್ಲ, ಇಲ್ಲಿ ಕೇವಲ ಒಂದು ಸರ್ಕಾರದ ಹುದ್ದೆಗಳನ್ನು ನಾನಿಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೀನಿ. ಯಾಕೆ ವಿದ್ಯಾರ್ಥಿಗಳು ಈ ಡಿಗ್ರಿ ಮುಗಿದ ತಕ್ಷಣ ಅವರು ಜಾಬ್ ಸೇರ್ತಾ ಇಲ್ಲ ಅನ್ನೋ ಪ್ರಶ್ನೆ ಉದ್ಭವ ಆದಕರ ಈ ಡಿಗ್ರಿ ಓದ್ತಾ ಇರುವಾಗಲೇ ಕಾಂಪಿಟೇಟಿವ್ ಎಕ್ಸಾಮ್ಗೆ ಯಾವ ರೀತಿ ತಯಾರು ಮಾಡಿಕೊಳ್ಬೇಕು ಅನ್ನೋದನ್ನು ಕುರಿತು ಈ ವಿಡಿಯೋದಲ್ಲಿ 7 ಟಿಪ್ಸ್ಗಳನ್ನು ನಿಮಗೆ ಕೊಡ್ತಾ ಇದ್ದೀನಿ. ಯಾರು ಡಿಗ್ರಿಯನ್ನು ಓದ್ತಾ ಇದ್ದೀರಿ ಅಥವಾ ಡಿಗ್ರಿ ಹೋಗ್ತಾ ಇದ್ದೀರಿ, ಅವರು ಈ 7 ಟಿಪ್ಸ್ಗಳನ್ನು ನಿಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನೀವು ಕೂಡ ಈ ಡಿಗ್ರಿ ಮುಗಿಸಿದ ತಕ್ಷಣವೇ ನೀವು ಕರ್ನಾಟಕ ಸರ್ಕಾರದ ಅಥವಾ ಭಾರತ ದೇಶದ IAS ಆಗಿರ್ಬೋದು, KAS ಆಗಿರ್ಬೋದು, ಇನ್ನು PDO ಆಗಿರ್ಬೋದು, FDA, ಹೈಸ್ಕೂಲ್ ಟೀಚರ್, PSI, ಹೀಗೆ ಅನೇಕ ಹುದ್ದೆಗಳನ್ನು ಕೇವಲ 22-23 ವಯಸ್ಸಿನೊಳಗೆ ನೀವು ಪಡ್ಕೊಳ್ಬೋದು. ಹಾಗಾದ್ರೆ ಈ ಡಿಗ್ರಿ ಕಲಿತಾ ಇರುವಾಗಲೇ ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನು ಯಾವ ರೀತಿ ಪ್ರಿಪೇರ್ ಮಾಡಬೇಕು ಅನ್ನೋದನ್ನು ಕುರಿತು ನಾನು ಈ ವಿಡಿಯೋದಲ್ಲಿ ನಿಮ್ಗೆ 7 ಟಿಪ್ಸನ್ನು ಕೊಡ್ತೇನೆ. ಸೊ ಮೊದಲನೇ ಟಿಪ್ಸ್ ಯಾವುದಪ್ಪ ಅಂತಂದರೆ, ನೀವು ಪದವಿಯನ್ನು ಸೇರುವಾಗಲೇ ಪದವಿಗೆ ಅಡ್ಮಿಷನ್ ಮಾಡುವಾಗ ಒಂದು ಗುರಿಯನ್ನು ಇಟ್ಕೊಳ್ಬೇಕು. ನಾನು ಪದವಿ ಮುಗಿಸಿದ ತಕ್ಷಣ ನಾನು ಇಂಥ ಹುದ್ದೆಯನ್ನು ಪಡ್ಕೊಳ್ತೀನಿ, ನಾನು PSI ಆಗ್ತೀನಿ, IAS ಆಗ್ತೀನಿ, KAS ಆಗ್ತೀನಿ ಅಥವಾ ಇನ್ಯಾವುದೋ ಈ ರೀತಿಯಾಗಿರ್ತಕ್ಕಂಥ ಒಂದು ಗುರಿಯನ್ನು ನಿರ್ಧರಿಸ್ಕೊಂಡ್ರಪ್ಪ ಅಂತಂದ್ರೆ, ನೀವು ಪದವಿಯನ್ನು ಸೇರುವಾಗ ಅಲ್ಲಿ ಮೊದಲನೇ ಟಿಪ್ಸನ್ನು ನೀವೇನು ಫಾಲೋ ಮಾಡ್ಬೇಕಪ್ಪ ಆಗಿತ್ತಂತಂದ್ರೆ, ಚೂಸ್ ದ ರೈಟ್ ಸಬ್ಜೆಕ್ಟ್. ಮೊದಲನೇದು ಸ್ಟೆಪ್ಸ್. ಭಾಳ ಜನ ವಿದ್ಯಾರ್ಥಿಗಳು ಇಲ್ಲಿ ಫೇಲ್ಯೂರ್ ಆಗ್ತಾರೆ. ಚೂಸ್ ದ ರೈಟ್ ಸಬ್ಜೆಕ್ಟ್. ಪದವಿ ಮುಗಿಸಿದ ತಕ್ಷಣ ನೀನು ಯಾವ ಹುದ್ದೆಯನ್ನು ಪಡ್ಕೊಳ್ತಿ ಆ ಹುದ್ದೆಯ ಪರೀಕ್ಷೆಗೆ ಅನುಕೂಲವಾಗುವತಕ್ಕಂಥ ಸಬ್ಜೆಕ್ಟ್ಸ್ಗಳನ್ನು ನೀನು ಡಿಗ್ರಿ ಕಲಿತಾ ಇರುವಾಗಲೇ ಅಥವಾ ಡಿಗ್ರಿ ಅಡ್ಮಿಷನ್ ಮಾಡುವಾಗ ಕರೆಕ್ಟಾಗಿರ್ತಕ್ಕಂಥ ಸಬ್ಜೆಕ್ಟ್ಗಳನ್ನು ನೀನು ಚಾಯ್ಸ್ ಮಾಡಬೇಕು. ಭಾಳ ಜನ ವಿದ್ಯಾರ್ಥಿಗಳು ಆ ಕಾಲೇಜಲ್ಲಿ ಯಾವುದೋ ಒಂದು ಸಬ್ಜೆಕ್ಟ್ ಓಡ್ತಾರೆ, ಆ ಸಬ್ಜೆಕ್ಟ್ಗಳನ್ನು ತೆಗೆದುಕೊಂಡು ಪದವಿಯನ್ನು ಮುಗಿಸ್ತಾರೆ. ನೆಕ್ಸ್ಟ್ ಕಾಂಪಿಟೇಟಿವ್ ವರ್ಲ್ಡಿಗೆ ಬಂದ ತಕ್ಷಣ ಆ ಸಬ್ಜೆಕ್ಟ್ ಕಾಂಪಿಟೇಟಿವ್ ಎಕ್ಸಾಮ್ಗೆ ಏನೂ ಯೂಸ್ ಇರೋಂಗಿಲ್ಲ. ಅಂಥ ಸಬ್ಜೆಕ್ಟ್ಗಳು ತೆಗೆದುಕೊಂಡು ಇವತ್ತು ಅನೇಕ ವಿದ್ಯಾರ್ಥಿಗಳು ನಿರುದ್ಯೋಗಿಗಳಾಗಿ ಅಲೆದಾಡ್ತಾ ಇದ್ದಾರೆ. ಸೊ ನಿಮಗೆ ಫಸ್ಟ್ ಸಜೆಷನ್ ಏನಪ್ಪ ಅಂತಂದ್ರೆ, ನೀವು ತಿಳಿದವರಿಗೆ, ಆ ಹುದ್ದೆಯನ್ನು ಪಡ್ಕೊಂಡವರಿಗೆ, ನಾನು ಡಿಗ್ರಿಯನ್ನು ಓದ್ತಾ ಇದ್ದೀನಿ, ನಾನು ಈ ಹುದ್ದೆಯನ್ನು ಪಡ್ಕೊಳ್ಬೇಕಂತ ಮಾಡೀನಿ, ಈ ಡಿಗ್ರಿ ಒಳಗೆ ಯಾವ ಸಬ್ಜೆಕ್ಟ್ ತೆಗೆದುಕೊಂಡ್ರೆ ನನಗೆ ಚಲೋ ಆಕೈತಿ ಅಂತ ತಿಳ್ಕೊಂಡು ನೀವು ಸಂಬಂಧಪಟ್ಟಿರ್ತಕ್ಕಂಥ ಅಭ್ಯರ್ಥಿಗಳಿಂದ ನೀವು ಈ ಒಂದು ಚಾಯ್ಸನ್ನು ಮಾಡಬೇಕು. ಕರೆಕ್ಟಾಗಿರ್ತಕ್ಕಂಥ ಸಬ್ಜೆಕ್ಟ್ಗಳನ್ನು ಚಾಯ್ಸ್ ಮಾಡ್ಕೋಬೇಕು. ಇನ್ನು ಕರೆಕ್ಟಾಗಿರ್ತಕ್ಕಂಥ ಸಬ್ಜೆಕ್ಟ್ಗಳನ್ನು
ಚಾಯ್ಸ್ ಮಾಡಿದ್ರಿ. ಎರಡನೇ ಟಿಪ್ಸ್ ಏನಪ್ಪ ಅಂತಂದ್ರೆ, ನೀವು ಡಿಗ್ರಿ ಅಡ್ಮಿಷನ್ ತೆಗೆದುಕೊಂಡ್ರಂದ್ರೆ ಡಿಗ್ರಿ ಕಲಿಯುವಾಗಲೇ ನೀವು ಒಂದು ಏನು ಮಾಡ್ಕೋಬೇಕು, ಪ್ರಾಪರ್ ಆಗಿರ್ತಕ್ಕಂಥ ಟೈಮ್ ಟೇಬಲ್ ಹಾಕೋಬೇಕು. ಎರಡನೇ ಸ್ಟೆಪ್ಸ್ ಪ್ರಾಪರ್ ಟೈಮ್ ಟೇಬಲ್. ಭಾಳ ಜನ ವಿದ್ಯಾರ್ಥಿಗಳು ಯಾವುದೇ ಟೈಮ್ ಟೇಬಲ್ ಇರಲಾರೆ ಡಿಗ್ರಿ ಒಳಗೆ ಸುಮ್ಮನೆ ಮಜಾ ಮಾಡ್ತಾ ಇರ್ತಾರೆ. ಸೊ ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅಂತ ತಿಳ್ಕೊಂಡು ಸುಮ್ಮನೆ ಮೋಜು ಮಸ್ತಿ ಕಾಲಹರಣ ಮಾಡ್ಕೋತ ಸುಮ್ಮನೆ ಹೆಂಗೆಂಗೂ ಡಿಗ್ರಿ ಮುಗಿಸ್ತಾರೆ. ಸೊ ಆ ರೀತಿ ಮಾಡೋದಲ್ಲ, ನೀವು ಡಿಗ್ರಿ ಕಲಿತಾ ಇರುವಾಗಲೇ ಒಂದು ಕರೆಕ್ಟಾಗಿರ್ತಕ್ಕಂಥ ಟೈಮ್ ಟೇಬಲನ್ನು ಹಾಕೋಬೇಕು. ನಾನು ಡಿಗ್ರಿ ಮುಗಿಸಿದ ತಕ್ಷಣ ಇಂಥ ಹುದ್ದೆಯನ್ನು ಪಡ್ಕೊಳ್ಬೇಕಂತ ಒಂದು ಡಿಸೈಡ್ ಮಾಡಿರಿ ತಲೆಯೊಳಗೆ. ನೀವು ಡಿಗ್ರಿ ಸಬ್ಜೆಕ್ಟ್ ಓದ್ತಾನೆ ಕಾಂಪಿಟೇಟಿವ್ ಫೀಲ್ಡಿಗೆ ಯಾವ ರೀತಿ ಓದಬೇಕು ಅನ್ನೋದನ್ನು ಅದೇ ರೀತಿಯಾಗಿ ನೀವು ಓದಬೇಕು. ಸೊ ಡಿಗ್ರಿನೂ ಪರ್ಸೆಂಟೇಜ್ ಚಲೋ ಮಾಡಬೇಕು. ಅದರ ಜೊತೆಗೆ ನೀವು ಡಿಗ್ರಿ ಕಲಿತಾ ಇರುವಾಗಲೇ ಎಲ್ಲವನ್ನು ಕೂಡ ಆ ವಿಷಯದಲ್ಲಿ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ತಾ ಹೋಗ್ಬೇಕು. ಯಾವಾಗ ನೀವು ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೋತ ಹೋಗ್ತೀರಿ, ಆವಾಗ ಡಿಗ್ರಿ ಮುಗಿಸಿದ ತಕ್ಷಣ ನೀವು ಕಾಂಪಿಟೇಟಿವ್ ಫೀಲ್ಡಿಗೆ ಬಂದ್ರಪ್ಪ ಅಂತಂದ್ರೆ ನಿಮಗೆ ಭಾಳಷ್ಟು ಈಸಿ ಆಕೈತಿ. ಡಿಗ್ರಿ ಕಲಿಯುವಾಗ ಸುಮ್ಮನೆ ದಿನಕ್ಕೆ 6-7 ವಿಷಯಗಳನ್ನು ಓದೋದ್ರಾಗ ಅರ್ಥ ಇಲ್ಲ. ಕನಿಷ್ಠ 2 ಸಬ್ಜೆಕ್ಟ್ಗಳನ್ನು ಸುಮಾರು 2-3 ಚಾಪ್ಟರ್ ಕಂಟಿನ್ಯೂಸ್ ಆಗಿ ಓದ್ತಕ್ಕಂಥ ರೂಢಿಯನ್ನು ಡಿಗ್ರಿ ಕಲಿಯುವಾಗಲೇ ಹಾಕೋಬೇಕು. ನೀವು ಮೋಜು ಮಸ್ತಿ ಸ್ಪೋರ್ಟ್ಸು ಪ್ರವಾಸ ಇವನ್ನೆಲ್ಲ ಮಾಡ್ಕೋತ ನೀವು ಇಲ್ಲಿ ಡಿಗ್ರಿ ಕಲಿಯುವಾಗ ಏನು ಮಾಡಬೇಕಾಗಿತ್ತಂದ್ರೆ ಕರೆಕ್ಟಾಗಿರ್ತಕ್ಕಂಥ ಪ್ರಾಪರ್ ಟೈಮ್ ಟೇಬಲ್ ಹಾಕ್ಕೊಂಡು ನಿಮ್ಮ ಡಿಗ್ರಿ ಪರ್ಸೆಂಟೇಜು ಚಲೋ ಆಗಬೇಕು. ಆನಂತರ ಡಿಗ್ರಿ ಮುಗಿಸಿದ ತಕ್ಷಣ ನಾನೇನು ಗುರಿ ಇಟ್ಕೊಂಡಿನಿ ಆ ಗುರಿ ಕೂಡ ನಾನು ಮುಟ್ಟಬೇಕು. ಆ ರೀತಿಯಾಗಿರ್ತಕ್ಕಂಥ ಕರೆಕ್ಟಾಗಿರ್ತಕ್ಕಂಥ ಒಂದು ಪ್ರಾಪರ್ ಟೈಮ್ ಟೇಬಲನ್ನು ನೀವು ಹಾಕ್ಕೊಳ್ಬೇಕು. ಇದು 2ನೇ ಸ್ಟೆಪ್. ಇನ್ನು 3ನೇ ಸ್ಟೆಪ್ ಯಾವುದಪ್ಪ ಅಂತಂದ್ರೆ, ನೀವು ಏನು ಗುರಿ ಇಟ್ಕೊಂಡಿರ್ತೀರಿ, ಯಾವ ಹುದ್ದೆಗೆ ಗುರಿ ಇಟ್ಕೊಂಡಿರ್ತೀರಿ, ಆ ಹುದ್ದೆಯ ಸಿಲೆಬಸನ್ನು ಡಿಗ್ರಿ ಕಲಿಯುವಾಗಲೇ ಒಂದು ಪ್ರಿಂಟ್ ಇಟ್ಕೋಬೇಕು ನೀವು. ಸಿಲೆಬಸ್ 3ನೇದು. ಈಗ ಎಕ್ಸಾಂಪಲ್ PSI ಮಾಡಬೇಕಾಗಿತ್ತು ಅಂತಂದರೆ PSI ಎಕ್ಸಾಮ್ ಯಾವ ರೀತಿ ಇರ್ತೈತಿ, ಅದರ ಪ್ಯಾಟರ್ನ್ ಯಾವ ರೀತಿ ಇರ್ತೈತಿ, ಅದರ ಸಿಲೆಬಸ್ ಹೆಂಗಿರ್ತೈತಿ ಅನ್ನೋದನ್ನು ನೀವು ಆಲ್ರೆಡಿ ಡಿಗ್ರಿ ಕಲಿಯುವಾಗ ಅದನ್ನು ಸ್ವಲ್ಪ ನೋಡ್ಕೊಂಡಿರ್ಬೇಕು. ಆ ಸಿಲೆಬಸ್ ಪ್ರಕಾರ ನೀವು ನಿಮ್ಮ ಅಧ್ಯಯನದಲ್ಲಿ ತೊಡಕೊಳ್ಬೇಕು. ಸೊ ಯಾರು ಸಿಲೆಬಸ್ ನೋಡಿಕೊಂಡು ಕರೆಕ್ಟಾಗಿರ್ತಕ್ಕಂಥ ಸಬ್ಜೆಕ್ಟನ್ನು ಚಾಯ್ಸ್ ಮಾಡಿದ್ರಿ, ನಿಮಗೆ ಇಲ್ಲಿ ಓದಿರ್ತಕ್ಕಂಥ ವಿಷಯಗಳು ನಿಮ್ಮ ಎಕ್ಸಾಮಲ್ಲಿ ಇರ್ತೈತಿ. ಆ ವಿಷಯವನ್ನು ಕಾನ್ಸೆಪ್ಟನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡ್ರಿ, ಆನಂತರ ಆ ಮುಂದೆ ಇರ್ತಕ್ಕಂಥ ಹುದ್ದೆಯ ಸಿಲೆಬಸನ್ನು ನೀವು ಆಲ್ರೆಡಿ ಈಗಲೇ ಓದಾಕತ್ತೀರಿ. ಅದು ಹೆಂಗಪ್ಪ ಅಂತಂದ್ರೆ ಕಾಂಪಿಟೇಟಿವ್ ಎಕ್ಸಾಮನ್ನು ಗುರಿಯಾಗಿ ಇಟ್ಕೊಂಡೇ ಓದಾಕತ್ತೀರಿ. ಹಾಗಾಗಿ ನೀವು ಡಿಗ್ರಿ ಮುಗಿಸಿದ ತಕ್ಷಣ 100% ನಿಮ್ಗೆ ಏನಾಕೈತಪ್ಪ ಅಂತಂದ್ರೆ ಆ ಜಾಬ್ ಸಿಗ್ತೈತಿ. ಹಾಗಾಗಿ ನೀವು ಆ ಸಿಲೆಬಸನ್ನು ಒಂದು ಸಲ ಸಂಪೂರ್ಣ ಗಮನ ಹರಿಸಿ ಅದೇ ಟೈಪ್ ನೀವು ಓದ್ಕೊಳ್ಬೇಕು. ಇನ್ನು 4ನೇ ಸ್ಟೆಪ್. ಇಲ್ಲಿ 4ನೇ ಸ್ಟೆಪ್ಸ್ ಯಾವುದಪ್ಪ ಅಂತಂದ್ರೆ ಪರ್ಫೆಕ್ಟ್ ಬುಕ್ ಸೆಲೆಕ್ಷನ್. ಪರ್ಫೆಕ್ಟ್ ಬುಕ್ಸ್ ಸೆಲೆಕ್ಷನ್. ನೀವು ಕಾಂಪಿಟೇಟಿವ್ ಎಕ್ಸಾಮ್ ಯಾರು ಓದ್ತಾ ಇದ್ದಾರೆ ಅಥವಾ ಈ ಕಾಂಪಿಟೇಟಿವ್ ಎಕ್ಸಾಮ್ ಸೆಂಟ್ರಿಗೆ ಹೋಗಿ ನಾನು ಇಂಥ ಹುದ್ದೆಯನ್ನು ಗುರಿ ಇಟ್ಕೊಂಡಿದ್ದೀನಿ ಸರ, ಈ ಡಿಗ್ರಿ ಕಲಿಯುವಾಗ ಯಾವ ಪುಸ್ತಕಗಳನ್ನು ಓದಿದ್ರೆ ನನಗೆ ಕಾಂಪಿಟೇಟಿವ್ ಎಕ್ಸಾಮ್ ಹೆಲ್ಪ್ ಆಕೈತಿ ಅಂತ ತಿಳ್ಕೊಂಡು ಸ್ವಲ್ಪ ಕಷ್ಟ ಆಕೈತಿ, ಆದರೂ ಕೂಡ ಒಳ್ಳೆಯ ಆಥರ್ ಬರೆದಿರ್ತಕ್ಕಂಥ ಪುಸ್ತಕಗಳನ್ನು ನೀವು ಇಲ್ಲಿ ಸೆಲೆಕ್ಷನ್ ಮಾಡಿದ್ರಪ್ಪ ಅಂತಂದ್ರೆ, ಅವುಗಳನ್ನೇ ಓದಿದ್ರಪ್ಪ ಅಂತಂದ್ರೆ ಡಿಗ್ರಿ ಮುಗಿಸಿದ ತಕ್ಷಣ ಮತ್ತೊಂದು ಸಲ ನೀವು ರಿವಿಷನ್ ಮಾಡಿದ್ರಪ್ಪ ಅಂತಂದ್ರೆ ನೀವು ಬೇಗ ಆ ಹುದ್ದೆಯನ್ನು ಪಡ್ಕೊಳ್ಬೋದು. ಸೊ ಕರೆಕ್ಟಾಗಿ ಆ ಪದವಿಯೊಳಗೆ ಉತ್ತಮವಾಗಿರ್ತಕ್ಕಂಥ ಲೇಖಕರು ಸಾಕಷ್ಟು ಕನ್ನಡ ಮಾಧ್ಯಮದೊಳಗೆ ಸಾಕಷ್ಟು ಈ ಬೇರೆ ಬೇರೆ ವಿಷಯದೊಳಗೆ ಒಳ್ಳೊಳ್ಳೆ ಆಥರ್ಸ್ ಬರೆದಿರ್ತಕ್ಕಂಥ ಪುಸ್ತಕಗಳದವ.
ಅವುಗಳನ್ನೇ ಕೊಂಡುಕೊಂಡು ಅವುಗಳನ್ನೇ ಸರಿಯಾದ ರೀತಿಯಲ್ಲಿ ಅಧ್ಯಯನ ಮಾಡಿದ್ರಪ್ಪ ಅಂತಂದ್ರೆ ನಿಮ್ಮ ಡಿಗ್ರಿ ಸ್ಕೋರು ಹೆಚ್ಚಾಕೈತಿ. ಆನಂತರ ಡಿಗ್ರಿ ಮುಗಿದ ತಕ್ಷಣ ನಿಮಗೆ ಬೇಗ ಜಾಬ್ ಸಿಗ್ತೈತಿ. ನೆಕ್ಸ್ಟ್ 5ನೇದು ಏನಪ್ಪ ಅಂತಂದ್ರೆ ಕ್ವಶನ್ ಪೇಪರ್ಸ್. ಈಗ ಎಕ್ಸಾಂಪಲ್ ನೀವು KS ಮಾಡಬೇಕಂತ ಗುರಿ ಇಟ್ಕೊಂಡಿರಿ, ಹಿಂದೆ ನಡೆದಿರ್ತಕ್ಕಂಥ ಎಲ್ಲ KS ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳನ್ನು ಅನಾಲಿಸಿಸ್ ಮಾಡಬೇಕು. PSI ಆಗಬೇಕಂತಂದಿರಿ, ಆ ಕರ್ನಾಟಕ ಸರ್ಕಾರ ನಡೆಸಿರ್ತಕ್ಕಂಥ ಎಲ್ಲ PSI ಪರೀಕ್ಷೆಗಳ ಒಂದು ಕ್ವಶನ್ ಪೇಪರ್ಗಳನ್ನು ಅನಾಲಿಸಿಸ್ ಮಾಡಬೇಕು. ಹೈಸ್ಕೂಲ್ ಟೀಚರ್ ಆಗಬೇಕಂತ ಮಾಡಿರಿ, ಆ ಕ್ವಶನ್ ಪೇಪರ್ಗಳನ್ನ ಇಟ್ಕೊಳ್ಬೇಕು. ನೀವು ಕ್ವಶನ್ ಪೇಪರ್ ಮುಂದೆ ಇಟ್ಕೊಂಡು ಈಗಲೇ ಅಧ್ಯಯನ ಮಾಡಿದ್ರಪ್ಪ ಅಂತಂದ್ರೆ ಕ್ವಶನ್ ಯಾವ ರೀತಿ ಬರ್ತಾವೆ, ಯಾವ ರೀತಿ ನಾನು ಓದಬೇಕು ಅನ್ನೋದು ಒಂದು ಐಡಿಯಾ ಸಿಗ್ತೈತೆ ನಿಮಗೆ. ಸೊ ಹಾಗಾಗಿ ನೀವು ಡಿಗ್ರಿ ಕಲಿಯುವಾಗ ಸಿಲೆಬಸನ್ನು ಮತ್ತು ಆ ಹುದ್ದೆಯ ಕ್ವಶನ್ಸ್ ಪೇಪರ್ಗಳನ್ನು ನೀವು ಕಲೆಕ್ಟ್ ಮಾಡಿ ಅದನ್ನು ಸ್ವಲ್ಪ ಗಮನಕ್ಕಿಟ್ಟು ನೋಡಿ ಅದೇ ರೀತಿಯಾಗಿ ಅಧ್ಯಯನ ಮಾಡಿದ್ರಪ್ಪ ಅಂತಂದ್ರೆ ನೀವು ಬೇಗ ಸಕ್ಸಸ್ ಆಗ್ಬೋದು. ನಮ್ಮ ವಿದ್ಯಾರ್ಥಿಗಳು ಡಿಗ್ರಿ ಮುಗಿಸಿದ ತಕ್ಷಣ ಇಲ್ಲಿ ಹುದ್ದೆ ಯಾಕೆ ಸಿಗ್ತಾ ಇಲ್ಲಪ್ಪ ಅಂತಂದ್ರೆ ಈ ಎಲ್ಲ ಸ್ಟೆಪ್ಸ್ಗಳನ್ನು ಅವರು ಮಾಡ್ತಾ ಇಲ್ಲ. ಡಿಗ್ರಿ ಮುಗಿಸಿದ ತಕ್ಷಣ ಹೊರಗೆ ಬಂದು ಇವೆಲ್ಲ ನೋಡೋಕೆ ಹೋಗ್ತಾರೆ, ಮತ್ತು ಇದಕ್ಕೊಂದು 4-5 ವರ್ಷ ಟೈಮ್ ತೊಗೋತೈತಿ. ಸೊ ಹಾಗೆ ಮಾಡೋಕ್ಕೆ ಹೋಗ್ಬೇಡ್ರಿ, ಅಂಥ ತಪ್ಪು ಮಾಡೋಕ್ಕೆ ಹೋಗ್ಬೇಡ್ರಿ. ಡಿಗ್ರಿ ಕಲಿತಾನೇ ಈ ಸ್ಟೆಪ್ಸ್ಗಳನ್ನು ನೀವು ಫಾಲೋ ಮಾಡಿದ್ರಪ್ಪ ಅಂತಂದ್ರೆ 100% ನಿಮ್ಗೆ ಜಾಬ್ ಸಿಗ್ತೈತಿ. ಸೊ ಮುಂದಿನ ಹಂತ ಯಾವುದಪ್ಪ ಅಂತಂದ್ರೆ ನೀವು ಕಲಿತಾ ಆ ಸಿಲೆಬಸನ್ನು ನೋಡಿರಿ, ಆವಾಗಲೇ ನೀವೇನು ಮಾಡಬೇಕಪ್ಪ ಅಂತಂದ್ರೆ ಒಂದು ಪ್ರಾಪರ್ ನೋಟ್ಸ್ಗಳನ್ನು ತಯಾರು ಮಾಡ್ಕೋಬೇಕು. ಪ್ರಾಪರ್ ನೋಟ್ಸ್ಗಳನ್ನು ನೀವು ಆಲ್ರೆಡಿ ಕೆಲವೊಂದಿಷ್ಟು ನೋಟ್ಸ್ಗಳನ್ನು ಡಿಗ್ರಿ ಕಲಿಯುವಾಗ ಡಿಗ್ರಿ ಎಕ್ಸಾಮ್ಗಂತ ಮಾಡ್ತಿರ್ತೀರಿ. ಅದರ ಜೊತೆಗೆ ಈ ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನು ನೋಡಿಕೊಂಡು ಯಾವ ರೀತಿ ನೋಟ್ಸನ್ನು ಮಾಡ್ಕೊಳ್ಬೇಕಂತ ತಿಳ್ಕೊಂಡು ಕರೆಕ್ಟಾಗಿ ಒಂದು ನೋಟ್ಸ್ಗಳನ್ನು ಈಗಲೇ ತಯಾರು ಮಾಡ್ಕೊಳ್ಬೇಕು. ಯಾರು ಸ್ವಂತ ನೋಟ್ಸ್ಗಳನ್ನು ಮಾಡ್ಕೊಳ್ತಾರೆ ಅವರು ಎಕ್ಸಾಮಲ್ಲಿ ಸಕ್ಸಸ್ ಆಗ್ತಕ್ಕಂಥ ಅವಕಾಶಗಳು ಜಾಸ್ತಿ ಇರ್ತವೆ. ಇವತ್ತಿನ ವಿದ್ಯಾರ್ಥಿಗಳು ಏನು ಮಾಡಕತ್ತಾರಪ್ಪ ಅಂತಂದ್ರೆ ಯಾರ್ಯಾರು ಮಾಡಿರ್ತಕ್ಕಂಥ ನೋಟ್ಸ್ಗಳನ್ನು ಅಧ್ಯಯನ ಮಾಡ್ತಾರೆ, ಅದು ಕರೆಕ್ಟ್ ವೇ ಅಲ್ಲ. ನೀವೇ ಸ್ವಂತ ಒಂದಿಷ್ಟು ಟೈಮ್ ತೆಗೆದುಕೊಳ್ತೈತಿ. ಟೈಮ್ ತೆಗೆದುಕೊಂಡು ಸರಿಯಾದ ರೀತಿಯಲ್ಲಿ ಕರೆಕ್ಟಾಗಿರ್ತಕ್ಕಂಥ ಪ್ರಾಪರ್ ಆಗಿರ್ತಕ್ಕಂಥ ನೋಟ್ಸ್ಗಳನ್ನು ನೀವು ಮಾಡ್ಕೊಂಡ್ರಪ್ಪ ಅಂತಂದ್ರೆ ನಿಮಗೆ ಭಾಳ ಈಸಿ ಆಕೈತಿ. ಸೊ ನೀವು 6ನೇ ಸ್ಟೆಪ್ ಏನಪ್ಪ ಅಂತಂದ್ರೆ ಕರೆಕ್ಟಾಗಿರ್ತಕ್ಕಂಥ ನೋಟ್ಸ್ಗಳನ್ನು ಡಿಗ್ರಿ ಕಲಿಯುವಾಗ ನೀವು ಮಾಡ್ಕೊಳ್ಬೇಕು. ಇನ್ನು ಕೊನೆಯದೇನಪ್ಪ ಅಂತಂದ್ರೆ 7ನೇ ಸ್ಟೆಪ್ಸ್ ಏನಪ್ಪ ಅಂತಂದ್ರೆ ರಿವಿಷನ್ ಮಾಡಬೇಕು. ನೀವು ಅವಾಗವಾಗ ವಾರಕ್ಕೊಮ್ಮ ತಿಂಗಳಿಗೊಮ್ಮ ಏನೇನು ಈ ಎಲ್ಲ ಬುಕ್ಸ್ಗಳನ್ನು ಓದಿರಿ, ನೋಟ್ಸ್ಗಳನ್ನು ಮಾಡಿರಿ, ಕ್ವಶನ್ ಪೇಪರ್ಗಳನ್ನು ತೆಗೆದುಕೊಂಡಿರಿ, ಸಿಲೆಬಸನ್ನು ಅನಾಲಿಸಿಸ್ ಮಾಡಿರಿ, ಒಳ್ಳೊಳ್ಳೆ ಪುಸ್ತಕಗಳನ್ನ ತೆಗೆದುಕೊಂಡಿರಿ, ಅವನ್ನೆಲ್ಲ ಓದಿರಿ. ಓದಾದ ತಕ್ಷಣ ಸುಮ್ಮನೆ ಬಿಡಬಾರ್ದು. ವಾರಕ್ಕೊಮ್ಮ, 15 ದಿನಕ್ಕೊಮ್ಮ, ತಿಂಗಳಿಗೊಮ್ಮ ಓದಿರ್ತಕ್ಕಂಥ ಎಲ್ಲ ವಿಷಯವನ್ನು ಏನು ಮಾಡೋದಪ್ಪ ಅಂತಂದ್ರೆ ಮನನ ಮಾಡ್ಕೋಬೇಕು. ಯಾರು ಹೆಚ್ಚು ಓದ್ತಾರ ಅವರು ವಿಷಯಗಳನ್ನು ಹೆಚ್ಚು ನೆನಪಿಟ್ಕೊಳ್ಳೋಕ್ಕೆ ಸಾಧ್ಯ ಆಗ್ತೈತಿ. ಈಗ ನಾವು ಒಂದು ಸಲ ಓದ್ತೀವಿ, ಅದು ಒಂದು ವಾರ ಅಥವಾ 15 ದಿನ ಆದ ತಕ್ಷಣ ಮರೆತು ಹೋಗ್ತೈತಿ. ಸೊ ಎಷ್ಟು ಹೆಚ್ಚು ಓದ್ತೀರಿ ಅಥವಾ ಹೆಚ್ಚು ರಿವಿಷನ್ ಮಾಡ್ತೀರಿ ಅಷ್ಟು ಸ್ಮೃತಿ ಪಟಲದಲ್ಲಿ ಸ್ಪಷ್ಟವಾಗಿ ಅದು ಆ ವಿಷಯ ಮೂಡಿರ್ತೈತಿ. ನೀವು ಸ್ಪಷ್ಟತೆ ಇರಲಾರೆ ಎಕ್ಸಾಮ್ಗೆ ಹೋದ್ರಪ್ಪ ಅಂತಂದ್ರೆ ನೀವು ಫೇಲ್ಯೂರ್ ಆಗೋದು ಗ್ಯಾರಂಟಿ. ಯಾವಾಗ ನಿಮ್ಮ ವಿಷಯದ ಮೇಲೆ ಪ್ರಭುತ್ವ ಇರ್ತೈತಿ, ವಿಷಯದ ಮೇಲೆ ಸ್ಪಷ್ಟತೆ ಇರ್ತೈತಿ, ಕಾನ್ಫಿಡೆನ್ಸ್ ಇರ್ತೈತಿ, ಆವಾಗ ಆ ಎಕ್ಸಾಮನ್ನು ಆರಾಮಾಗಿ ನಾವು ಫೇಸ್ ಮಾಡ್ಬೋದು. ಸೊ ನೀವು ಆವಾಗ ಈ ಎಲ್ಲ ಸಬ್ಜೆಕ್ಟ್ಗಳನ್ನು ರಿವಿಷನ್ ಮಾಡ್ತಾ ಬಂದ್ರಪ್ಪ ಅಂತಂದ್ರೆ ಆ ವಿಷಯದ ಮೇಲೆ ಒಂದು ಪ್ರಭುತ್ವ ಬರ್ತೈತಿ, ಒಂದು ಹಿಡಿತ ಸಿಗ್ತೈತಿ. ಸೊ ಹಿಡಿತ ಸಿಕ್ತಂದ್ರೆ ಕಾನ್ಫಿಡೆನ್ಸ್ ತಾನೇ ಬಿಲ್ಡಪ್ ಆಕೈತಿ. ಸೊ ಇವು ನಮ್ಮ ಕರ್ನಾಟಕದ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ಇವತ್ತು ಡಿಗ್ರಿ ಮುಗಿಸಿದ ತಕ್ಷಣ ಜಾಬ್ ಸಿಗಬೇಕಾಗಿತ್ತು. ಇವತ್ತು ಸಾಕಷ್ಟು ಹುದ್ದೆಗಳಿದಾವೆ. ಆ ಎಲ್ಲ ಹುದ್ದೆಗಳನ್ನು ನೀವು ಪಡ್ಕೊಳ್ಬೇಕಾಗಿತ್ತು ಅಂತಂದ್ರೆ ನಾನು ಹೇಳಿರ್ತಕ್ಕಂಥ 7 ಸ್ಟೆಪ್ಸ್ಗಳನ್ನು ನೀವು ಡಿಗ್ರಿ ಕಲಿಯುವಾಗ ಫಾಲೋ ಮಾಡಿದ್ರಪ್ಪ ಅಂತಂದ್ರೆ
ನೀವು ಗ್ಯಾರಂಟಿ 23 ಅಥವಾ 22-23 ವಯಸ್ಸಿನೊಳಗೆ ನೀವೇನು ಯಾವ ಗುರಿ ಇಟ್ಕೊಂಡಿರ್ತೀರಿ ಆ ಗುರಿ ಮುಟ್ಟೋದರಲ್ಲಿ ಎರಡು ಮಾತಿಲ್ಲ. ಸೊ ನೀವೆಲ್ಲರೂ ಕೂಡ ಈ 7 ಸ್ಟೆಪ್ಸ್ಗಳನ್ನು ಫಾಲೋ ಮಾಡಿ ಮುಂದಿನ ಹಂತದಲ್ಲಿ ನಿಮ್ಮ ಗುರಿಯನ್ನು ಈಡೇರಿಸ್ಕೋತೀರಿ ಅಂತ ಹೇಳ್ತಾ ಈ ಸೆಷನನ್ನು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ.